ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ದಾವಣಗೆರೆ ಜಾತ್ರೆಯಲ್ಲಿದ್ದೀನಿ. ಇಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಮತ್ತೆ ನಾವು ಶಿವಮೊಗ್ಗ ಹೊರಡಬೇಕು. ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. ಯಾಕೆಂದರೆ ಶಿವಮೊಗ್ಗದಲ್ಲೂ ಜಾತ್ರೆ ಇತ್ತು, ಹಾಗಾಗಿ ಎರಡೂ ಕಡೆ ಅಟೆಂಡ್ ಮಾಡೋದು ಒಂದೇ ಸಲ ಬಂದುಬಿಟ್ಟಿದೆ. ಈ ಸಲ ಒಂದೇ ದಿವಸ ಎರಡು ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. ನನ್ನ ಮಗ ಅಂತೂ ಕುರಿಗೆ ತುಂಬಾ ಹಿಂಸೆ ಕೊಟ್ಬಿಟ್ಟ ಪಾಪ. ಇವರು ನಮ್ಮ ಆಂಟಿರು, ಚಿಕ್ಕಮ್ಮದಿರು ಇಬ್ಬರೂ ಹೂವು ಮುಡ್ಕೊಳ್ಳಲ್ಲ ಅಂದರು, ಬೇಡ ಬೇಡ ಅಂತ ಅಂದರು. ಇಲ್ಲ, ಬೇಡ ಅನ್ನಬಾರ್ದು, ಮುಡ್ಕೊಬೇಕು ಹಂಗೆಲ್ಲ ಅಂತ ಹೇಳ್ಬಿಟ್ಟು ಹೂವು ಮುಡಿಸ್ತಾಯಿದ್ರು. ನಾನು ಆ್ಯಕ್ಚುಲಿ ಹೂವು ಮುಡಿಯೋದಿಲ್ಲ ಜಾಸ್ತಿ. ಯಾರಾದರೂ ಫೋರ್ಸ್ ಮಾಡಿದ್ರೆ ಮಾತ್ರನೇ ಇಷ್ಟಪಟ್ಟು ಹೂವು ತಗೊಳ್ಳೋದಿಲ್ಲ, ಎಲ್ಲೇ ಆದರೂ ಅಷ್ಟೇ. ಅವ್ರ ಖುಷಿಗೋಸ್ಕರ ಮುಡ್ಕೊಂಡೆ. ಚೆನ್ನಾಗಿ ಕಾಣ್ತಾ ಇದೆಯಾ ಫ್ರೆಂಡ್ಸ್? ಇವ್ರ ಜೊತೆ ಒಂದೆರಡು ಫೋಟೋ ತೊಗೊಂಡು ಮತ್ತೆ ನಾವು ಹೊರಟ್ವಿ ಟೆಂಪಲ್ ಕಡೆಗೆ. ಟೆಂಪಲ್ ಅಂತೂ ಸಿಕ್ಕಾಪಟ್ಟೆ ರಶ್ ಇದ್ದ ಕಾರಣ ನಾವು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಅಲ್ಲಿಂದ ಮತ್ತೆ ಅರ್ಜೆಂಟಲ್ಲಿ ಶಿವಮೊಗ್ಗ ಕಡೆ ಹೊರಟ್ವಿ. ಶಿವಮೊಗ್ಗದಲ್ಲಿ ಇದು ನನ್ನ ಅಜ್ಜಿ ಮನೆ, ನಾನು ಹುಟ್ಟಿ ಬೆಳೆದಿರೋ ಮನೆ. ಈ ಎರಡು ಕಿಟಕಿ ಏನು ಕಾಣಿಸ್ತಾ ಇದೆ, ಇಲ್ಲಿ ನಾವು ಚಿಪ್ ಇಟ್ಕೊಂಡು ಆಟ ಆಡ್ತಾ ಇದ್ವಿ, ಅದನ್ನು ಮರೆಯೋಕ್ಕಾಗಲ್ಲ. ಇದು ನಮ್ಮ ಅಜ್ಜಿ ಮನೆ ಒಳಗಡೆ ಎಂಟ್ರೆನ್ಸು. ಇವರೆಲ್ಲ ನಮ್ಮ ಮಾಮನ ಮಕ್ಕಳು. ಇವರು ನಮ್ಮ ಲಾಸ್ಟ್ನೇ ಮಾಮನ ಹೆಂಡ್ತಿ. ಇವ್ರು ನಮ್ಮ ಅಜ್ಜಿ. ಇವರು ನಮ್ಮ ಎರಡನೇ ಮಾಮನ ಹೆಂಡ್ತಿ. ಇವರು ಇಬ್ಬರು ನಮ್ಮ ಮಾಮನ ಮಕ್ಕಳು, ಒಬ್ಬಳು ನಮ್ಮ ಚಿಕ್ಕಮ್ಮನ ಮಗಳು. ಇಲ್ಲಿಂದ ನಾನು ಹೊರಟೆ ಮತ್ತು ನಮ್ಮ ದೊಡ್ಡ ಮಾಮವ್ರ ಮನೆ, ಅಂದರೆ ನಮ್ಮ ಅಮ್ಮನ ಅಣ್ಣನ ಮನೆಗೆ. ಅಲ್ಲಿ ಹೊರಟಾಗ ಇದು ಮನೆ ತಂದೆಯ ನೆರಳು ಅಂತ ಮನೆಗೆ ಹೆಸರಿಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಇದು ಮನೆ ಎಂಟ್ರೆನ್ಸ್. ಏನಂತ ಅಂದರೆ ಅವರು ಇಲ್ಲ ನಮ್ಮ ಜೊತೆ, ಆದರೆ ಎಲ್ಲೋ ಒಂದು ಕಡೆ ಇದ್ದಾರೆ ಅನ್ನೋ ನೆನಪು. ನಮ್ಮ ಮಾಮ ಬುಲೆಟ್ ಸೌಂಡ್ ಮಾಡ್ಕೊಂಡು ಬಂತು ಅಂದರೆ, ಓ ನಮ್ಮ ಮಾಮ ಬರ್ತಾ ಇದ್ದಾರೆ. ನಾವು ಚಿಕ್ಕವರಿರುವಾಗ ಏನಾದರೂ ತಿಂಡಿ ತೊಗೊಬರೋರು, ನಾವೇನಾದರೂ ಹೋಗಿದ್ದೀವಿ ಅಂತ ಗೊತ್ತಾದರೆ ಏನಾದರೂ ತಿಂಡಿ ತೊಗೊಬರೋರು. ಬುಲೆಟ್ ಸೌಂಡ್ ಆದ ತಕ್ಷಣ ಓ ನಮ್ಮ ಮಾಮ ಬರ್ತಾ ಇದ್ದಾರೆ, ತಿಂಡಿ ತರ್ತಾರೆ ಅಂತ ನಾವು ಕಾಯ್ತಾ ಇರ್ತಿದ್ವಿ. ಅವರಂದರೆ ನಂಗೆ ತುಂಬ ಇಷ್ಟ. ಯಾಕೆಂದರೆ ಚಿಕ್ಕವರಿರುವಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ತಂಗಿ ಮಗಳು ಅಂತ. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರು. ಯಾರಾದರೂ ಯಾರು ಇವರು ಅಂತ ಕೇಳಿದಾಗ ಪರಿಚಯ ಮಾಡಿಕೊಡೋರು. ಇವರು ನನ್ನ ತಂಗಿ ಮಗಳು ಇವಳು ಅಂತ ಹೇಳ್ಬಿಟ್ಟು. ಆ ಮೆಮೊರೀಸ್ ಎಲ್ಲ ಮರೆಯೋದಕ್ಕಾಗಲ್ವಲ್ಲ. ಎಲ್ಲ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ರು. ನಮ್ಮ ಮಾಮನ ಹೆಂಡ್ತಿ, ಅವ್ರ ಮಕ್ಕಳು ಎಲ್ಲರೂ ಇದ್ದರು. ಬಟ್ ಏನಂದರೆ ಅವ್ರು ಯಾರ್ದು ವೀಡಿಯೋ ತೊಗೊಂಡಿಲ್ಲ. ಬೆಳಗ್ಗೆನೇ ಎದ್ದು ರೆಡಿ ಆಗ್ತಾಯಿದ್ರು, ಒಬ್ಬೊಬ್ಬರು ಫ್ರೆಶ್ ಅಪ್ ಆಗ್ತಾಯಿದ್ರು. ಹಾಗಾಗಿ ಅರ್ಜೆಂಟಲ್ಲಿ ನಾವು ನಮಗೋಸ್ಕರ ಊಟ ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ರು. ಬೇಗನೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ ನಾವು ಮತ್ತೆ ಬೆಂಗಳೂರು ಕಡೆ. ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟಲ್ಲಿ ಹೋಗ್ತೀವಿ, ಅರ್ಜೆಂಟಲ್ಲಿ ವಾಪಸ್ ಬರ್ತೀವಿ. ಇದೇ ನಮ್ಮ ಲೈಫಾಗಿ ಹೋಗ್ಬಿಟ್ಟಿದೆ. ಬೆಂಗಳೂರು ಕಡೆ ಹೊರಟ್ವಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಇನ್ನೊಂದು ಸೂಪರ್ ಡೂಪರ್ ವೀಡಿಯೋ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್.